ಬೊಂಬೆ ಹೇಳುತ್ತೈತೆ ಹಾಡೈತೆ ಗೊತ್ತಾ, ಅದರಲ್ಲಿ ಬಾಹುಬಲಿ ಅಂತಂದ್ಬಿಟ್ಟು ಟ್ಯಾಗ್ ಹಾಕಿದ್ರು. ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ನಿಮ್ಮ ಯೂಟ್ಯೂಬ್ ವಿಡಿಯೋಗೆ ಟ್ಯಾಕ್ಸ್ ಹಾಕೋದು ಮತ್ತೆ ಬೇರೆಯವರು ತಮ್ಮ ಯೂಟ್ಯೂಬ್ ವಿಡಿಯೋಸ್ಗೆ ಏನೇನು ಟ್ಯಾಕ್ಸ್ ಹಾಕಿರ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಈ ಟ್ಯಾಕ್ಸ್ ಇಂದ ಏನಪ್ಪ ಉಪಯೋಗ ಅಂತಂದ್ರೆ ನಿಮ್ಮ ಯೂಟ್ಯೂಬ್ ವಿಡಿಯೋಗೆ ವ್ಯೂಸ್ ಜಾಸ್ತಿ ಆಗುತ್ತೆ. ಸೊ ಯಾವ ರೀತಿ ಅಂತ ಕೇಳ್ತಾ ಇದ್ದೀರಾ, ಎಕ್ಸಾಂಪಲ್ಗೆ ನಾನು ಎಡಿಟಿಂಗ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ನಾನು ಎಡಿಟಿಂಗ್ ಬಗ್ಗೆ ಟ್ಯಾಕ್ಸ್ ಹಾಕ್ತೀನಿ. ಔಟ್ ಎಡಿಟ್ ವಿಡಿಯೋ ಇನ್ ಮೊಬೈಲ್ ಎಡಿಟಿಂಗ್, ಇನ್ ಕೈನ್ ಮಾಸ್ಟರ್ ಎಡಿಟಿಂಗ್, ಇನ್ ಪ್ರೀಮಿಯರ್ ಪ್ರೊ ಎಡಿಟಿಂಗ್, ಇನ್ ಆಂಡ್ರಾಯ್ಡ್ ಅಂತ ಹಾಕಿರ್ತೀನಿ. ಅವಾಗ ಯೂಟ್ಯೂಬ್ ಅವ್ರಿಗೆ ನನ್ನ ವಿಡಿಯೋ ಎಡಿಟಿಂಗ್ ಬಗ್ಗೆ ಇದೆ ಅಂತ ಗೊತ್ತಾಗುತ್ತೆ. ಸೊ ನಾವು ಟ್ಯಾಕ್ಸ್ ಹಾಕೋ ಮುಖ್ಯ ಕಾರಣ ಏನು ಅಂತಂದ್ರೆ ಯೂಟ್ಯೂಬ್ ಅವ್ರಿಗೆ ನಮ್ಮ ವಿಡಿಯೋ ಯಾವ ಟೈಪ್ ಇದೆ ಅದ್ರ ಮೇಲೆ ಇದೆ ಅಂತ ಗೊತ್ತಾಗಬೇಕು ಅಂತ ಅಂದ್ಬಿಟ್ಟು ಸೊ ಎಡಿಟಿಂಗ್ ಬಗ್ಗೆ ಟ್ಯಾಕ್ಸ್ ಹಾಕಿರೋದ್ರಿಂದ ಯೂಟ್ಯೂಬ್ ಅವರಿಗೆ ನನ್ನ ವಿಡಿಯೋ ಎಡಿಟಿಂಗ್ ಬಗ್ಗೆ ಇದೆ ಅಂತ ಗೊತ್ತಾಗುತ್ತೆ. ಅವಾಗ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಯಾರೇ ಬಂದು ಯೂಟ್ಯೂಬಲ್ಲಿ ಎಡಿಟಿಂಗ್ ಬಗ್ಗೆ ಸರ್ಚ್ ಮಾಡಿದಾಗ ಅಥವಾ ಎಡಿಟಿಂಗ್ ವಿಡಿಯೋ ನೋಡಬೇಕಾದ್ರೆ ನನ್ನ ವಿಡಿಯೋ ಸಜೆಷನ್ ಬರೋ ರೀತಿ ಮಾಡ್ತಾರೆ. ಅಂದ್ರೆ ಅವ್ರ ಆಲ್ಗಾರಿಥಮ್ ಆ ರೀತಿ ಇದೆ. ಸೊ ಇವಂದು ಅದು ಒಂದೇ ರೀತಿ ವಿಡಿಯೋ ಇದೆ ಅಂತ ಬಿಟ್ಟು ಸಜೆಷನ್ ಆಗ್ತಾರೆ. ಸೊ ಅದರಿಂದ ನಿಮ್ಮ ಯೂಟ್ಯೂಬ್ ವಿಡಿಯೋ ವ್ಯೂಸ್ ಜಾಸ್ತಿ ಆಗುತ್ತೆ. ಇದು ಸಿಂಪಲ್ ಅಷ್ಟೇ, ತೀರಾ ಹಾಳು ಕೇಳಿದೇನು ಹೇಳ್ತೀರಾ, ಬೇಸಿಕ್ ಟ್ಯಾಕ್ಸ್ ಬಗ್ಗೆ ತಿಳ್ಕೊಳ್ಳಿ ಅಂತ ವಿಡಿಯೋ ಮಾಡ್ತಿರೋದು. ತುಂಬಾ ಜನ ಟ್ಯಾಕ್ಸ್ ಹಾಕೋದಕ್ಕೆ ಮತ್ತೆ ಬೇರೆ ಟ್ಯಾಕ್ಸ್ ನೋಡೋದಕ್ಕೆ ಅಂತ ತುಂಬಾ ಕಮೆಂಟ್ ಮಾಡ್ತೀರಿ. ಸೊ ಬರೀ ಟ್ಯೂಟೋರಿಯಲ್ ಮಾಡಿದ್ರೆ ಸುಮ್ಮನೆ ನಿಮಗೂ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಚೂರು ಪಾರು ಟ್ಯಾಕ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಫುಲ್ ಅಲ್ಲ, ನಿಮಗೆ ಈ ಟ್ಯಾಕ್ಸ್ ಅಷ್ಟೇ, ನಿಮಗೆ ಟೈಟಲ್ ಮತ್ತೆ ಡಿಸ್ಕ್ರಿಪ್ಷನ್ ಕೂಡ ನಿಮಗೆ ಇಂಪಾರ್ಟೆನ್ಸ್ ಇದೆ ಟ್ಯಾಕ್ಸ್ ಅಷ್ಟೇ. ಬಟ್ ಟ್ಯಾಕ್ಸ್ ಬಗ್ಗೆ ಕೇಳಿದ್ರೆ ಅಂತ ಈ ವಿಡಿಯೋ ಮಾಡ್ತಿರೋದು. ಮತ್ತೆ ಇನ್ನೊಂದು, ನೀವು ಟ್ಯಾಕ್ಸ್ ಹಾಕ್ಬೇಕಾದ್ರೆ ನಿಮ್ಮ ವಿಡಿಯೋಗೆ ಸಂಬಂಧಪಟ್ಟಂತ ಟ್ಯಾಕ್ಸ್ ನೇ ಹಾಕಿ, ಬೇರೆ ಬೇರೆದನ್ನ ಹಾಕಕ್ ಹೋಗ್ಬಿಡಿ. ಅದು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ತಪ್ಪು. ಇದನ್ನ ತುಂಬಾ ಜನ ತಪ್ಪು ಮಾಡ್ತಾ ಇದ್ದಾರೆ. ಏನಂತಂದ್ರೆ ಟ್ಯಾಗ್ ಅಲ್ಲಿ ನಿಮ್ಮ ವಿಡಿಯೋಗೆ ಸಂಬಂಧಪಟ್ಟ ಟ್ಯಾಕ್ಸ್ ಬಿಟ್ಟು ಬೇರೆ ಬೇರೆ ಏನೋ ಟ್ಯಾಕ್ಸ್ ಹಾಕ್ತಿದ್ದಾರೆ. ನಾನು ಕೂಡ ಬೇರೆ ಬೇರೆ ಟ್ಯಾಕ್ಸ್ ಹಾಕ್ತಿರೋದು. ನಮ್ಮಂತ ಇಂಡಿವಿಜುವಲ್ ಕ್ರಿಯೇಟರ್ ಮಾತ್ರ ಅಲ್ಲ, ಬೇರೆ ಬೇರೆಯವರು ಅಂತ ದೊಡ್ಡ ದೊಡ್ಡ ಆಡಿಯೋ ಕಂಪ್ನಿ ಇದೆ, 1 ಮಿಲಿಯನ್ 2 ಮಿಲಿಯನ್ ಸಬ್ಸ್ಕ್ರೈಬರ್ ಇರೋರು ಕನ್ನಡದಲ್ಲೇನೆ, ಅವರು ಕೂಡ ತಮ್ಮ ಟ್ಯಾಕ್ಸ್ ಅಲ್ಲಿ ಅವ್ರ ವಿಡಿಯೋಗೆ ಸಂಬಂಧಪಟ್ಟಂತ ಟ್ಯಾಕ್ಸ್ ಹಾಕಿರ್ತಾರೆ ಮತ್ತೆ ಬೇರೆ ಬೇರೆ ಟ್ಯಾಕ್ಸ್ ಕೂಡ ಹಾಕಿರ್ತಾರೆ. ಫಾರ್ ಎಕ್ಸಾಂಪಲ್ ಬೊಂಬೆ ಹೇಳುತ್ತೈತೆ ಹಾಡೈತೆ ಗೊತ್ತಾ, ಅದರಲ್ಲಿ ಬಾಹುಬಲಿ ಅಂತಂದ್ಬಿಟ್ಟು ಟ್ಯಾಗ್ ಹಾಕಿದ್ರು. ಸೊ ಈ ವಿಡಿಯೋ ಮುಂದೆ ಹೇಳ್ಕೊಡ್ತೀನಿ ಯಾವ ರೀತಿ ಬೇರೆ ಬೇರೆಯವ್ರ ವಿಡಿಯೋದಲ್ಲಿ ಏನೇನು ಟ್ಯಾಕ್ಸ್ ಹಾಕಿರ್ತಾರೆ ಅಂತ ನೋಡೋದಂತ ತಿಳಿಸ್ಕೊಡ್ತೀನಿ. ಮತ್ತೆ ತುಂಬಾ ಜನ ದೊಡ್ಡ ಟ್ರೇಲರ್ಗಳಲ್ಲೂ ಅಷ್ಟೇ ಟ್ರೇಲರ್ ಹಾಕಿರ್ತಾರೆ, ಕನ್ನಡ ಸಾಂಗ್ಸ್ ಫ್ರೀ ಡೌನ್ಲೋಡ್, ಯಜಮಾನ ಫುಲ್ ಮೂವಿ ಡೌನ್ಲೋಡ್, KGF ಫುಲ್ ಮೂವಿ ಡೌನ್ಲೋಡ್ ಅಂತ ಹಾಕಿರ್ತಾರೆ. ನಾನು ಕೂಡ ಹಂಗೆ ಹಾಕ್ತಾ ಇರ್ತೀನಿ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಯೂಟ್ಯೂಬ್ ವ್ಯೂಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಹೇಗೆ ಅಂತಂದ್ರೆ ಈಗ ಜನ ಏನ್ ಮಾಡ್ತಾರೆ, ಯಜಮಾನ ಮೂವಿ ರಿಲೀಸ್ ಆದ ತಕ್ಷಣ ಯೂಟ್ಯೂಬ್ ಅಲ್ಲಿ ಬಂದ್ಬಿಟ್ಟು ಯಜಮಾನ ಫುಲ್ ಮೂವಿ ಡೌನ್ಲೋಡ್, KGF ಫುಲ್ ಮೂವಿ ಡೌನ್ಲೋಡ್ ಅಂತ ಹೊಡಿತಾ ಇರ್ತೀರಾ ಅಲ್ವಾ. ಸೊ ಏನೇನು ಸರ್ಚ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತಲ್ವಾ, ನಿಮಗೂ ಗೊತ್ತಾಗಿರುತ್ತೆ ಏನೇನು ಸರ್ಚ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಸೊ ಅದನ್ನೇ ಟ್ಯಾಕ್ಸ್ ಅಲ್ಲಿ ಹಾಕೊಂಡ್ಬಿಡೋದು. ಸೊ ಅದರಿಂದ ವ್ಯೂಸ್ ಜಾಸ್ತಿ ಆಗುತ್ತೆ. ಅದು ತಪ್ಪು, ಬಟ್ ಆದ್ರೂ ಏನ್ ಮಾಡೋಕ್ಕಾಗುತ್ತೆ, ವ್ಯೂಸ್ ಆಗಬೇಕು ಅಂದ್ರೆ ಇವೆಲ್ಲ ಮಾಡಬೇಕಲ್ವಾ. ಸೊ ಎಲ್ಲರೂ ಮಾಡ್ತಾರೆ, ನೀವು ಮಾಡಿ ತಲೆ ಕೆಡಿಸ್ಕೊಬಿಡಿ. ಬಟ್ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ಅದು ತಪ್ಪು. ಅದು ನಿಮ್ಮ ಅಕೌಂಟೇ ಹೋಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿ ಕೇರ್ಫುಲ್, ಮಾಡ್ಕೊಂಡು ಟ್ಯಾಕ್ಸ್ ಹಾಕಿ. ಸೊ ನಿಮ್ಮ ವಿಡಿಯೋಗೆ ಸಂಬಂಧಪಟ್ಟಂತಹ ಟ್ಯಾಕ್ಸ್ನೇ ಜಾಸ್ತಿ ಹಾಕಿ. ಮತ್ತೆ ಇನ್ನೊಂದು, ಟ್ಯಾಕ್ಸ್ ಹಾಕ್ಬೇಕಾದ್ರೆ ಔಟು, ನೀವು ಎಡಿಟಿಂಗ್ ಬಗ್ಗೆ ಅಥವಾ ಏನಾದ್ರು ಜನಕ್ಕೆ ಏನಾದ್ರು ತಿಳಿಸ್ಕೊಡೋ ರೀತಿ ವಿಡಿಯೋ ಮಾಡ್ತಿದ್ದೀರಾ ಅಂತಂದ್ರೆ ಟ್ಯೂಟೋರಿಯಲ್ ರೀತಿ, ಔಟು ಅನ್ನೋದು ಒಂದು ಇಂಪಾರ್ಟೆಂಟ್ ಹೆಂಗೆ ಔಟು ಅಂತ. ಅದು ಬಿಟ್ಟರೆ ನಿಮ್ಮ ಚಾನಲ್ ನೇಮ್ ಏನಿದೆ ಅದನ್ನ ಕೂಡ ಟ್ಯಾಗ್ ಅಲ್ಲಿ ಹಾಕಿ. ಫಾರ್ ಎಕ್ಸಾಂಪಲ್ ಒಂದು ಫಿಲಂ ಗುರು ಅಂತಲ್ವಾ, ಸೊ ನಾನು ಫಿಲಂ ಗುರು ಅಂತ ಹಾಕ್ತೀನಿ, ನೀವು ಕೂಡ ನಿಮ್ಮ ಚಾನಲ್ ನೇಮ್ ಟ್ಯಾಗ್ ಹಾಕಿ. ಅದರಿಂದ ಏನು ಉಪಯೋಗ ಅಂತಂದ್ರೆ, ನೀವೇನೇ ವಿಡಿಯೋ ಜನ ಯಾವುದೋ ಒಂದು ವಿಡಿಯೋ ನಿಮ್ದು ಇದಕ್ಕಿದಂಗೆ ಹಿಟ್ ಆಗುತ್ತೆ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ, ನಿಮ್ಮ ಚಾನಲ್ ನೇಮ್ ನೀವು ಟ್ಯಾಗ್ ಅಲ್ಲಿ ಹಾಕಿದ್ರೆ ನಿಮ್ಮ ಇನ್ನೊಂದು ವಿಡಿಯೋ ಸಜೆಷನ್ ಬಂದಿರುತ್ತೆ. ಸೊ ಅವಾಗ ಏನಾಗುತ್ತೆ, ಆ ವಿಡಿಯೋ ನೋಡಿದ್ರೆ ಈ ವಿಡಿಯೋ ಚೆನ್ನಾಗಿದೆ ಅಂತ ಈ ವಿಡಿಯೋ ನೋಡ್ತಾ, ಅದರಿಂದ ನಿಮ್ಮ ವಿಡಿಯೋ ವ್ಯೂಸ್ ಜಾಸ್ತಿ ಆಗುತ್ತೆ. ಸೊ ಅದೊಂದು ಇಂಪಾರ್ಟೆಂಟ್ ಟ್ರಿಕ್ ತಿಳ್ಕೊಳ್ಳಿ. ಸೊ ಇದೇ ರೀತಿ ಮುಂಬರೋ ವಿಡಿಯೋಗಳಲ್ಲಿ ಒಳ್ಳೆ ಟ್ರಿಕ್ನೆಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ. ಇನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ನಿಮ್ಮ ಯೂಟ್ಯೂಬ್ ವಿಡಿಯೋಗೆ ಟ್ಯಾಕ್ಸ್ ಹಾಕೋದು ಮತ್ತೆ ಬೇರೆಯವರು ತಮ್ಮ ಯೂಟ್ಯೂಬ್ ವಿಡಿಯೋಸ್ಗೆ ಏನೇನು ಟ್ಯಾಕ್ಸ್ ಹಾಕಿರ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಸೊ ನಿಮ್ಮ ಯೂಟ್ಯೂಬ್ ವಿಡಿಯೋಗೆ ಟ್ಯಾಕ್ಸ್ ಹಾಕಕ್ಕೆ ನಿಮಗೆ ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನ್ ಬೇಕು, ಕ್ಲಿಯರ್ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಡೌನ್ ಮಾಡ್ಕೊಳ್ಳಿ. ಮತ್ತೆ ಬೇರೆಯವರು ಏನೇನು ಟ್ಯಾಕ್ಸ್ ಹಾಕಿರ್ತಾರೆ ನೋಡೋಕೆ ತುಂಬಾ ಅಪ್ಲಿಕೇಶನ್ ಇದೆ. ನಾನು ನಿಮಗೆ ಪ್ರಿಫರ್ ಮಾಡೋದು ಯೂಟ್ಯೂಬ್ ಟ್ಯಾಕ್ಸ್ ಪ್ರೋ ಅಂತ ಅಂದ್ಬಿಟ್ಟು ಆ ಅಪ್ಲಿಕೇಶನ್ ಲಿಂಕ್ ಕ್ಲಿಯರ್ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಡೌನ್ ಮಾಡ್ಕೊಳ್ಳಿ. ಸೊ ಬನ್ನಿ ಟ್ಯೂಟೋರಿಯಲ್ ನೋಡೋಣ. ಫಸ್ಟು ಬೇರೆಯವರು ತಮ್ಮ ಯೂಟ್ಯೂಬ್ ವಿಡಿಯೋಗೆ ಯಾವ ಟ್ಯಾಕ್ಸ್ನ ಯೂಸ್ ಮಾಡ್ಕೊಂಡಿರ್ತಾರೆ ಅಂತ ನೋಡೋಣ ಬನ್ನಿ. ಸೊ ಅದು ನೋಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಯೂಟ್ಯೂಬ್ ಟ್ಯಾಕ್ಸ್ ಪ್ರೋ ಅಪ್ಲಿಕೇಶನ್ ಇರಬೇಕು ನಿಮ್ಮ ಮೊಬೈಲ್ನಲ್ಲಿ. ಸೊ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅದನ್ನು. ನೆಕ್ಸ್ಟ್ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡಿ. ನೆಕ್ಸ್ಟ್ ಸರ್ಚ್ ಮೇಲೆ ಕ್ಲಿಕ್ ಮಾಡಿ, ನೀವು ಯಾವ ವಿಡಿಯೋದು ಟ್ಯಾಗ್ ನೋಡ್ಕೊಬೇಕು ಅನ್ಕೊಂಡ್ರೆ ಆ ವಿಡಿಯೋನ ಸರ್ಚ್ ಮಾಡಿ. ನಾನು ಇಲ್ಲಿ ಬೊಂಬೆ ಹೇಳುತ್ತೈತೆ ಸಾಂಗ್ನ ಸರ್ಚ್ ಮಾಡ್ತಿದ್ದೀನಿ. ಸೊ ನನ್ನ ಫೇವ್ರೇಟ್ ಸಾಂಗ್ ಇದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ಓಪನ್ ಆಯಿತು. ಸೊ ನೆಕ್ಸ್ಟ್ ಸ್ಟೆಪ್ಪು ಈ ಶೇರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಕೆಳಗಡೆ ಬನ್ನಿ. ನಿಮಗೆ ಇಲ್ಲಿ ಯು ಟ್ಯಾಕ್ಸ್ ಪ್ರೋ ಅಂತ ಬಂದಿರುತ್ತೆ. ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಇದು ಬಂದಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೋಡಿ ಅವರು ಆ ವಿಡಿಯೋಗೆ ಏನೇನು ಟ್ಯಾಕ್ಸ್ನ ಯೂಸ್ ಮಾಡಿದ್ದಾರೆ ಅಂತ ನಿಮಗೆ ಇಲ್ಲಿ ತೋರಿಸುತ್ತೆ ನೋಡಿ. ಡಿ ಬೀಟ್ಸ್ ಮ್ಯೂಸಿಕ್ ವರ್ಡು, ಲೇಟೆಸ್ಟ್ ಕನ್ನಡ ಸಾಂಗ್ಸು, ಲೇಟೆಸ್ಟ್ ಕನ್ನಡ ಮೂವಿ, ಕನ್ನಡ ಸಾಂಗ್ಸು, ಪ್ರೋಮೋ ಸಾಂಗ್ಸು, ಬೊಂಬೆ ಹೇಳುತ್ತೈತೆ, ರಾಜ್ಕುಮಾರ, ಪುನೀತ್ ರಾಜ್ಕುಮಾರ್, ಪುನೀತ್ ವಿಜಯ್ ಪ್ರಕಾಶ್ ಅಂತೆಲ್ಲ ಯೂಸ್ ಮಾಡಿದ್ದಾರೆ. ಕಿರಿಕ್ ಪಾರ್ಟಿ ಅಂತ ಕೂಡ ಯೂಸ್ ಮಾಡಿದ್ದಾರೆ. ವೀಕೆಂಡ್ ವಿತ್ ರಮೇಶ್ ಅಂತ ಕೂಡ ಯೂಸ್ ಮಾಡಿದ್ದಾರೆ. ಬಾಹುಬಲಿ ಅಂತ ಕೂಡ ಯೂಸ್ ಮಾಡಿದ್ದಾರೆ. ಯಾಕಿಂಗ್ ಆಗಿದೆ, ಸಾಗರದ, ಪ್ರಭಾಸ್ನ ಕೂಡ ಯೂಸ್ ಮಾಡಿದ್ದಾರೆ ನೋಡಿ. ಅಂದರೆ ಇಲ್ಲ ಅದನ್ನು ಯೂಸ್ ಮಾಡಿದ್ರೆ ತಪ್ಪು ಅಂತ ನಾನು ಹೇಳ್ತಿಲ್ಲ, ಇವ್ರು ಏನೇನು ಯೂಸ್ ಮಾಡಿದ್ರೆ ಅಂತ ನಿಮಗೆ ತೋರಿಸ್ತಿರೋದು. ಸೊ ನೀವು ನಿಮ್ಮ ವೀಡಿಯೋಗೆ ಈ ಥರ ಹುಡುಕೊಂಡು, ಅಂದರೆ ಜನ ಸರ್ಚ್ ಮಾಡಿ ವೀಕೆಂಡ್ ವಿತ್ ರಮೇಶ್ನ, ಅವಾಗ ಸೀಸನ್ ಇತ್ತು, ವೀಕೆಂಡ್ ವಿತ್ ರಮೇಶ್ ಬರ್ತಾ ಇತ್ತು. ಸೊ ಅದಕ್ಕೆ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದಾರೆ. ಅಂದರೆ ವೀಕೆಂಡ್ ವಿತ್ ರಮೇಶ್ನ ಜನ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಿದ್ರು. ಸೊ ಸರ್ಚ್ ಮಾಡಿದಾಗ ಈ ವಿಡಿಯೋನಲ್ಲಿ ಬರಲಿ ಅಂತ ಹೇಳಿ ಅದನ್ನು ಕೂಡ ಅವ್ರು ಯೂಸ್ ಮಾಡಿದ್ದಾರೆ. ಸೊ ನೋಡಿ ಅರ್ಜುನ್ ಜನ್ಯ ಅವರು ಯೂಸ್ ಮಾಡಿ ಹೆಸರು ಹಾಕಿದ್ದಾರೆ. ಪ್ರಭಾಸ್, ಬಾಹುಬಲಿ ಆ ಟೈಮಲ್ಲಿ ರಿಲೀಸ್ ಆಗಿದೆ. ಸೊ ಬಾಹುಬಲಿನೂ ಕೂಡ ಯೂಸ್ ಮಾಡಿದ್ದಾರೆ. ಓಕೆ ನೋಡಿ ಏನೇನು ಟ್ಯಾಗ್ ಯೂಸ್ ಮಾಡಿ ಬಂದಿದೆ ಅಲ್ವಾ. ಸೊ ನೀವು ಇಲ್ಲಿ ಸೆಲೆಕ್ಟ್ ಆಲ್ ಅಂತ ಕೊಟ್ಬಿಟ್ಟು ಕೆಳಗಡೆ ಬಂದು ಕಾಪಿ ಸೆಲೆಕ್ಟೆಡ್ ಅಂತ ಕೊಟ್ಟರೆ ಇವೇನೇನು
ಟ್ಯಾಗ್ಸ್ ಯೂಸ್ ಮಾಡಿದ್ರೆ ಅದನ್ನೆಲ್ಲ ನೀವು ಕಾಪಿ ಮಾಡ್ಕೊಂಡು ನಿಮ್ಮ ವಿಡಿಯೋಗೂ ಕೂಡ ಈ ಟ್ಯಾಗ್ನ ಹಾಕೊಬಹುದು. ಸೊ ನೋಡಿ, ಈ ತರ ಯೂಟ್ಯೂಬ್ ಟ್ಯಾಗ್ಸ್ ಪ್ರೋ ಅಪ್ಲಿಕೇಶನ್ ಮುಖಾಂತರ ನೀವು ಯಾವುದೇ ವಿಡಿಯೋದ ಟ್ಯಾಗ್ಸ್ನ ನೋಡ್ಕೊಬಹುದು ಮತ್ತು ಇದನ್ನ ಕಾಪಿ ಮಾಡಿಕೊಂಡು ನಿಮ್ಮ ವಿಡಿಯೋಗೂ ಕೂಡ ನೀವು ಹಾಕೊಬಹುದು. ಅಂದರೆ ನಿಮ್ಮ ವಿಡಿಯೋಗೆ ಮ್ಯಾಚ್ ಅಪ್ ಆಗೋದು. ಈಗ ನೀವು ಟೆಕ್ ಬಗ್ಗೆ ವಿಡಿಯೋ ಮಾಡ್ತಿದ್ರೆ ಅಂದರೆ ಅದು ಟೆಕ್ ಚಾನಲ್ ಓಪನ್ ಮಾಡಿ ಅವ್ರದ್ದು ಜಾಸ್ತಿ ಯೂಸ್ ಆಗಿರುವಂಥ ಟ್ಯಾಗ್ಸ್ನ ಕಾಪಿ ಮಾಡ್ಕೊಂಬಿಟ್ಟು ನಿಮ್ಮ ವಿಡಿಯೋಗೆ ಹಾಕೊಂಬಿಡಿ. ಸೊ ಈ ಥರ ನೀವು ಟ್ಯಾಗ್ಸ್ನ ನೋಡ್ಬೋದು ಮತ್ತು ಕಾಪಿ ಮಾಡ್ಕೊಬಹುದು. ನೆಕ್ಸ್ಟು ನಿಮ್ಮ ವಿಡಿಯೋಗೆ ಯಾವ ರೀತಿ ಟ್ಯಾಗ್ಸ್ನ ಆ್ಯಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೆ ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡಿ, ನೆಕ್ಸ್ಟು ಈ 3 ಗೆರೆ ಮೇಲೆ ಕ್ಲಿಕ್ ಮಾಡಿ, ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ಯಾವ ವಿಡಿಯೋಗೆ ಟ್ಯಾಗ್ ಹಾಕಬೇಕು ಅನ್ಕೊಂತೀರೋ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಈ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನೀವು ಇಲ್ಲೇ ಟೈಟಲ್ ಹಾಕ್ಬೋದು, ಡಿಸ್ಕ್ರಿಪ್ಷನ್ ಕೂಡ ಆ್ಯಡ್ ಮಾಡ್ಬೋದು. ಇಲ್ಲಿ ಕೆಳಗಡೆ ಬಂದರೆ ಟ್ಯಾಗ್ಸ್ ಅಂತ ಇರುತ್ತೆ, ಆ್ಯಡ್ ನ್ಯೂ ಟ್ಯಾಗ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಏನು ಟ್ಯಾಗ್ ಬೇಕಂದ್ರೆ ಹಾಕಿದ್ದು. ನಾನು ಡ್ರೋನ್ ಬಗ್ಗೆ ವಿಡಿಯೋ ಮಾಡಿರೋದ್ರಿಂದ ಡ್ರೋನ್ ಅಂತ ಬರೆದ್ಬಿಟ್ಟು ಒಂದ್ಸತಿ ಕಾಮ ಮೇಲೆ ಕ್ಲಿಕ್ ಮಾಡಿ, ಸ್ಪೇಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಈಗ ನಾನು ಚಾನಲ್ ಹೆಸರು ಹಾಕ್ತೀನಿ, ಫಿಲಮ್ ಗುರು. ಓಕೆ, ನೆಕ್ಸ್ಟು ಕಾಮ ಮೇಲೆ ಕ್ಲಿಕ್ ಮಾಡಿ, ಸ್ಪೇಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು DJI ಡ್ರೋನ್. ನೆಕ್ಸ್ಟು ಕಾಮ ಸ್ಪೇಸ್ ಹೌ ಟು ಫ್ಲೈ ಡ್ರೋನ್. ನೆಕ್ಸ್ಟು ಕಾಮ ಸ್ಪೇಸ್ ಆ ಥರ ನೀವು ಸ್ಪೇಸ್ ಕೊಟ್ಕೊಂಡು ನಿಮ್ಗೆ ಏನೇನು ಟ್ಯಾಗ್ ಬೇಕಾದನ್ನು ಹಾಕೊಂಡು ಹೋಗ್ಬೋದು. ಇಲ್ಲಾಂದ್ರೆ ಆವಾಗಲೇ ಯೂ ಟ್ಯಾಗ್ಸ್ ಪ್ರೋ ಹೇಳೋದ್ನಲ್ಲ, ಅಲ್ಲಿ ಕಾಪಿ ಮಾಡ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡು ಬೇಕಾದ್ರೆ ನೀವು ಪೇಸ್ಟ್ ಅಂತ ಕೊಟ್ಟರೆ ಅಲ್ಲಿ ಏನೇನು ಟ್ಯಾಗ್ನ ಕಾಪಿ ಮಾಡ್ಕೊಂಡಿರ್ತೀರ ಅದೆಲ್ಲ ಬಂದ್ಬಿಡುತ್ತೆ. ಸೊ ಎಕ್ಸಾಂಪಲ್ ತೋರಿಸ್ತೀನಿ. ಈಗ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡಿ ಅದ್ರ ಕಾಪಿ ಮಾಡ್ಕೊಂಬೋಣ. ಬೆಳಗ್ಗೆದ್ದು. ಈಗ ಬೆಳಗ್ಗೆದ್ದು ಆಡಲ್ಲಿ ಏನೇನು ಟ್ಯಾಗ್ ಯೂಸ್ ಮಾಡಿದ್ರೆ ಅಂತ ನೋಡೋಣ. ಶೇರ್ ಮೇಲೆ ಕ್ಲಿಕ್ ಮಾಡಿದೆ, ಯೂ ಟ್ಯಾಗ್ಸ್ ಪ್ರೋ ಮೇಲೆ ಕ್ಲಿಕ್ ಮಾಡಿದೆ, ನೋಡಿ ಬಂತು. ನೆಕ್ಸ್ಟ್ ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿದೆ, ಕಾಪಿ ಸೆಲೆಕ್ಟೆಡ್ ಮೇಲೆ ಕ್ಲಿಕ್ ಮಾಡಿದೆ. ಈಗ ಟ್ಯಾಗ್ ಎಲ್ಲ ಕಾಪಿ ಆಗಿದೆ. ನೆಕ್ಸ್ಟು ಯೂಟ್ಯೂಬ್ ಕ್ರಿಯೇಟರ್ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡಿದೆ. ನೆಕ್ಸ್ಟು ಇಲ್ಲಿ ಬಂದ್ಬಿಟ್ಟು ಪ್ರೆಸ್ ಮಾಡಿ ಇಟ್ಕೊಂಡು ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರು ಏನೇನು ಟ್ಯಾಗ್ ಯೂಸ್ ಮಾಡಿದ್ದಾರೆ ಅದೆಲ್ಲ ನೋಡಿ ಇಲ್ಲಿ ಪೇಸ್ಟ್ ಆಗೋಯಿತು. ನೆಕ್ಸ್ಟು ಈ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವಿಡಿಯೋ ಸೇವ್ ಆಗುತ್ತೆ. ನೋಡಿ ಇವಾಗ ಸೇವ್ ಆಗ್ತಾಯಿಲ್ಲ, ಯಾಕೆಂದರೆ ಟ್ಯಾಗ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಒಂದು ಸ್ವಲ್ಪ ಟ್ಯಾಗ್ನ ರಿಮೂವ್ ಮಾಡೋಣ. ಈಗ ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಇವಾಗ ಸೇವ್ ಆಗಿದೆ. ಸೊ ಈ ರೀತಿ ನೀವು ನಿಮ್ಮ ವಿಡಿಯೋಗೆ ಟ್ಯಾಗ್ನ ಆ್ಯಡ್ ಮಾಡ್ಬೋದು. ಮತ್ತೆ ಇನ್ನೊಂದು ಆಗಲೇ ಹೇಳೋದು ಮರ್ತಿದ್ದೆ. ಸೊ ಯಾರಾದರೂ ವಿಡಿಯೋಗೆ ಟ್ಯಾಗ್ಸ್ ಹಾಕಿದರೆ ಮಾತ್ರ ಯೂಟ್ಯೂಬ್ ಟ್ಯಾಗ್ಸ್ ಪ್ರೋ ಅಪ್ಲಿಕೇಶನ್ ತೋರಿಸೋದು. ಅಕಸ್ಮಾತ್ ಅವ್ರು ಟ್ಯಾಗ್ನ ಹಾಕಿಲ್ಲ ಅಂತಂದರೆ ಯೂಟ್ಯೂಬ್ ಟ್ಯಾಗ್ಸ್ ಪ್ರೋ ಅಲ್ಲಿ ತೋರಿಸಲ್ಲ. ಅಂದರೆ ಟ್ಯಾಗ್ ಇರಲ್ಲ, ಹೇಗೆ ತೋರಿಸುತ್ತೆ ಹೇಳಿ. ಸೊ ಅದೊಂದು ನಿಮ್ಗೆ ಡೌಟ್ ಬರ್ಬೋದು ಅಂತ ಏನೋ ಹೇಳಿದೆ. ಮತ್ತು ಈಗಲೂ ಹೇಳಿದ್ನಲ್ಲ, ಇದು ಕೂಡ ಕ್ಲೀನಾಗಿ ನೋಡ್ಕೊಳ್ಳಿ. ಟ್ಯಾಗ್ ಹಾಕಬೇಕಾದ್ರೆ ಫಸ್ಟು ಒಂದು ಟ್ಯಾಗ್ನ ಟೈಪ್ ಮಾಡಿ, ಔಟು ಅಂತ ಟೈಪ್ ಮಾಡಿದ್ಮೇಲೆ ಕಾಮ ಕೊಟ್ಬಿಟ್ಟು ಆಮೇಲಿಂದ ಸ್ಪೇಸ್ ಮೇಲೆ ಕ್ಲಿಕ್ ಮಾಡಿ ಆಮೇಲಿಂದ ಇನ್ನೊಂದು ಟ್ಯಾಗ್ನ ಟೈಪ್ ಮಾಡಿ. ಸೊ ಮರಿಬೇಡಿ. ನೋಡಿ, ನೀವು ಈ ರೀತಿ ನಿಮ್ಮ ಯೂಟ್ಯೂಬ್ ವಿಡಿಯೋಗೆ ಟ್ಯಾಗ್ಸ್ ಹಾಕೊಬಹುದು ಮತ್ತು ಬೇರೆಯವರು ತಮ್ಮ ಯೂಟ್ಯೂಬ್ ವಿಡಿಯೋಗೆ ಏನೇನು ಟ್ಯಾಗ್ಸ್ ಹಾಕಿದ್ದಾರೆ ಅಂತ ನೋಡ್ಕೊಬಹುದು. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ. ನಾನು ಚೇತನ್, ಮತ್ತೊಮ್ಮೆ ಸಿಗೋಣ.